ಈಗಲೇ ಕೌಂಟಿಂಗ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ನನ್ನ ಕಡೆಗೆ ಎಲ್ಲ ಏಜೆಂಟ್ಗಳು ಕೂಡ ಅಂದರೆ ಪಕ್ಷಗಳ ಏಜೆಂಟ್ಗಳು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಈ ಬಾರಿ ಭಾರಿ ಭದ್ರತೆ ಕೂಡ ಇದೆ. RJD ಪಕ್ಷ ಕೂಡ ಈ ಮತದಾನದ ಪ್ರಕ್ರಿಯೆ ಬಗ್ಗೆ ಅಥವಾ ಮತ ಎಣಿಕೆಯ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಆರೋಪಗಳನ್ನು ನಿನ್ನೆ ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗದಂತೆ ಅಥವಾ ಯಾವುದೇ ರೀತಿಯಂಥ ಎಡವಟ್ಟಾಗದಂತೆ ಎಲ್ಲ ರೀತಿಯಂಥ ತಯಾರಿಯನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದ್ರ ಜೊತೆಗೆ ನಾಯಕರು ಕೂಡ ಅಂದರೆ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅವರು ಕೂಡ ಬರ್ತಾ ಇದ್ದಾರೆ. ಈಗ ಇನ್ನಿತರ ನಾಯಕರು ಪ್ರಮುಖವಾಗಿ NDA ಅಥವಾ BJPಯ ನಾಯಕರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಥಳಕ್ಕೆ. ಹೀಗಾಗಿ ಸಹಜವಾಗಿ ಈ ಬಾರಿ ಒಂದು ಕುತೂಹಲ ಇದೆ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ರಿಸಲ್ಟ್ಗಳು ಕೂಡ ಇನ್ನೇನು ಶುರುವಾಗುತ್ತೆ. ಇನ್ನೇನು 8 ಗಂಟೆಯಿಂದ ಆರಂಭವಾಗುತ್ತೆ ಮತ ಎಣಿಕೆ ಕಾರ್ಯ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆಗೋಸ್ಕರ ಎಲ್ಲ ನಾಯಕರು ಅಂದರೆ ಕ್ಯಾಂಡಿಡೇಟ್ಗಳು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಜೊತೆಗೆ ಭಾರಿ ಭದ್ರತೆ ಕೂಡ ಇದೆ. ಒಟ್ಟಾರೆಯಾಗಿ ಬಿಹಾರದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಪಾಟ್ನಾ ಒಂದರಲ್ಲಿ ಅಥವಾ ಇನ್ನಿತರ ಭಾಗದಲ್ಲಿ ಹೊರಭಾಗದಲ್ಲಿ ಸೇರಿ CRPFನ 106 ತುಕಡಿಗಳನ್ನು ಆಯೋಜನೆ ಮಾಡಲಾಗಿದೆ. 4300ಕ್ಕೂ ಅಧಿಕ ಕೌಂಟಿಂಗ್ ಟೇಬಲ್ಗಳು ಬಿಹಾರದಾದ್ಯಂತ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೌಂಟಿಂಗ್ ಇನ್ನೇನು ಆರಂಭವಾಗುತ್ತೆ. ಇದರ ಜೊತೆಗೆ ಬಿಗಿ ಭದ್ರತೆಯ ಜೊತೆಗೆ ಕೂಡ ಯಾರ್ಯಾರು ಒಳಗಡೆ ಹೋಗ್ತಾರೆ ಅವರಿಗೂ ಕೂಡ ವಿಶೇಷವಾದಂಥ ಪಾಸ್ಗಳು, ಹಾಗೆಯೇ ಎಲ್ಲ ದಿಕ್ಕುಗಳಲ್ಲೂ ಕೂಡ 24x7 CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್. ಈಗಲೇ ಕೌಂಟಿಂಗ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ನನ್ನ ಕಡೆಗೆ ಎಲ್ಲ ಏಜೆಂಟ್ಗಳು ಕೂಡ ಅಂದರೆ ಪಕ್ಷಗಳ ಏಜೆಂಟ್ಗಳು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಈ ಬಾರಿ ಭಾರಿ ಭದ್ರತೆ ಕೂಡ ಇದೆ. RJD ಪಕ್ಷ ಕೂಡ ಈ ಮತದಾನದ ಪ್ರಕ್ರಿಯೆ ಬಗ್ಗೆ ಅಥವಾ ಮತ ಎಣಿಕೆಯ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಆರೋಪಗಳನ್ನು ನಿನ್ನೆ ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ತೊಂದರೆ ಆಗದಂತೆ ಅಥವಾ ಯಾವುದೇ ರೀತಿಯಂಥ ಎಡವಟ್ಟಾಗದಂತೆ ಎಲ್ಲ ರೀತಿಯಂಥ ತಯಾರಿಯನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದ್ರ ಜೊತೆಗೆ ನಾಯಕರು ಕೂಡ ಅಂದರೆ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅವರು ಕೂಡ ಬರ್ತಾ ಇದ್ದಾರೆ. ಈಗ ಇನ್ನಿತರ ನಾಯಕರು ಪ್ರಮುಖವಾಗಿ NDA ಅಥವಾ BJPಯ ನಾಯಕರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಸ್ಥಳಕ್ಕೆ. ಹೀಗಾಗಿ ಸಹಜವಾಗಿ ಈ ಬಾರಿ ಒಂದು ಕುತೂಹಲ ಇದೆ ಏನಾಗುತ್ತೆ ಅಂತ. ಅದ್ರ ಜೊತೆಗೆ ರಿಸಲ್ಟ್ಗಳು ಕೂಡ ಇನ್ನೇನು ಶುರುವಾಗುತ್ತೆ. ಇನ್ನೇನು 8 ಗಂಟೆಯಿಂದ ಆರಂಭವಾಗುತ್ತೆ ಮತ ಎಣಿಕೆ ಕಾರ್ಯ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆಗೋಸ್ಕರ ಎಲ್ಲ ನಾಯಕರು ಅಂದರೆ ಕ್ಯಾಂಡಿಡೇಟ್ಗಳು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಜೊತೆಗೆ ಭಾರಿ ಭದ್ರತೆ ಕೂಡ ಇದೆ. ಒಟ್ಟಾರೆಯಾಗಿ ಬಿಹಾರದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಪಾಟ್ನಾ ಒಂದರಲ್ಲಿ ಅಥವಾ ಇನ್ನಿತರ ಭಾಗದಲ್ಲಿ ಹೊರಭಾಗದಲ್ಲಿ ಸೇರಿ CRPFನ 106 ತುಕಡಿಗಳನ್ನು ಆಯೋಜನೆ ಮಾಡಲಾಗಿದೆ. 4300ಕ್ಕೂ ಅಧಿಕ ಕೌಂಟಿಂಗ್ ಟೇಬಲ್ಗಳು ಬಿಹಾರದಾದ್ಯಂತ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೌಂಟಿಂಗ್ ಇನ್ನೇನು ಆರಂಭವಾಗುತ್ತೆ. ಇದರ ಜೊತೆಗೆ ಬಿಗಿ ಭದ್ರತೆಯ ಜೊತೆಗೆ ಕೂಡ ಯಾರ್ಯಾರು ಒಳಗಡೆ ಹೋಗ್ತಾರೆ ಅವರಿಗೂ ಕೂಡ ವಿಶೇಷವಾದಂಥ ಪಾಸ್ಗಳು, ಹಾಗೆಯೇ ಎಲ್ಲ ದಿಕ್ಕುಗಳಲ್ಲೂ ಕೂಡ 24x7 CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್.